ಮಂತ್ರಾಲಯಕ್ ಬರೋರು ಈ ಟೈಮಿಂಗ್ ಬೆಸ್ಟ್ ನೋಡ್ರಿ. ಮತ್ತ ನಮಗಂತೂ 5ರಿಂದ 10 ನಿಮಿಷದೊಳಗ ರಾಯರ್ ದರ್ಶನ ಆಯ್ತು. ಮತ್ತ 1ರಿಂದ 2 ನಿಮಿಷ ತನ ರಾಯರನ್ನ ನೋಡೋ ಭಾಗ್ಯ ನಮಗ್ ಸಿಕ್ತ. ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ. ಮಂತ್ರಾಲಯದ ರಾಯರ ಕೂಗಿಗೆ ನಾವು ನಮ್ ಫ್ರೆಂಡ್ಸ್ ಸೇರಿ ಕಾರ್ ತಗೊಂಡ ಬಾಗಲಕೋಟೆಯಿಂದ ನಮ್ ಜರ್ನಿ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಸೀದಾ ರಾಯರ ಹಾಡುಗಳನ್ನ ಕೇಳ್ಕೊಂತ ನಮ್ ನೆಕ್ಸ್ಟ್ ಸ್ಟಾಪ್ ಆಗಿದ್ದ ಸೀದಾ ಲಿಂಗಸೂರ್ ಒಳಗ. ಇಲ್ಲಿ ಈ ಹೋಟೆಲ್ ಮುಂದ ಜಾಸ್ತಿ ಜನ ನಿಂತಿದ್ ನೋಡಿ. ನಾವು ಇಲ್ಲ ಇಡ್ಲಿ ವಡ ತಿಂದ ಮತ್ತ ಮುಂದ್ ಹೊಂಟಿವ್ ನೋಡ್ರಿ. ಅದಾದ್ಮೇಲೆ ನಮ್ ಸ್ಟಾಪ್ ಆಗಿದ್ದ ಕಬ್ಬಿನಾಲ್ ಕುಡಿಯಾಕ. ಅದಾದ್ಮೇಲೆ ಇವ ನಮ್ ದೋಸ್ತ ಮಸಾಲ ಹಾಕೋಣ ಕುಂತಾನ, ಅದು ಬೀಳವಲ್ದು. ಅದಾದ್ಮೇಲೆ ನಮ್ಮ ಪಯಣ ಮಂತ್ರಾಲಯದ ಕಡೆ. ಮಂತ್ರಾಲಯಕ್ಕೆ ಹೋಗ ಕುಂತಾಗಿಂದ ಲೈಫ್ ಒಳಗೆಲ್ಲ ಚಲೋನ ಆಗ ಕುಂತೈತಿ. ಆ ರಾಯರ ಅನುಗ್ರಹದಿಂದ ನನಗೂ ಒಳ್ಳೇದಾಗಿತ್ತು, ಹಂಗ ಎಲ್ರಿಗೂ ಒಳ್ಳೇದಾಗ್ಲಿ. ಹಂಗ ನೆಕ್ಸ್ಟ್ ಬರೋ ಬ್ಲಾಗ್ ಒಳಗ ಒಂದು ಸರ್ಪ್ರೈಸ್ ಐತಿ. ಏನಂತ ಜಲ್ದಿ ತಿಳ್ಕೊಬೇಕಂದ್ರ ಕಮೆಂಟ್ ಮಾಡ್ರಿ. ಶುಕ್ರವಾರ ಯಾಕಪ್ಪ ಅಂದ್ರ ಹಿಂದಿನ ದಿನ ಗುರುವಾರ ರಾಯರ ದಿನ ಆಗಿರೋದ್ರಿಂದ ಎಲ್ಲಾ ಜನರು ಅವತ್ತ ದರ್ಶನ ಮುಗಿಸ್ಕೊಂಡು ಹೋಗಿರ್ತಾರ. ಮತ್ತ ಶುಕ್ರವಾರ ನಿಮಗ ಜಾಸ್ತಿ ರಶ್ ಇರಂಗಿಲ್ಲ, ಮತ್ತ ಆದಷ್ಟು ಜಲ್ದಿ ರಾಯರ ದರ್ಶನ ನಿಮಗ್ ಸಿಗ್ತೈತಿ. ಮತ್ತ ರಾಯರನ್ನ ಜಾಸ್ತಿ ಹೊತ್ತು ನೋಡುವಂತ ಸೌಭಾಗ್ಯ ಕೂಡ ನಿಮ್ದಾಗ್ತೈತಿ. ನಾವು ರಾಯರ ದರ್ಶನ ತಗೊಂಡಾಗ ಟೈಮ್ ಆಗಿತ್ತು ಸುಮಾರು 11:30. ದರ್ಶನ ಮುಗಿಸ್ಕೊಂಡು ನಾವು ಸೀದಾ ಬಂದಿದ್ದ ಪ್ರಸಾದ ಸ್ವೀಕರಿಸಕ. ನೀವ್ ಯಾರ್ಯಾರು ಮಂತ್ರಾಲಯ ಬರ್ಬೇಕಂತ ಮಾಡಿರಿ, ನಿಮ್ಗ ರಶ್ ಇರಬಾರ್ದ ಮತ್ತ ರಾಯರ ದರ್ಶನ ಈಜಿಯಾಗಿ ಆಗ್ಬೇಕು. ಮತ್ತ ರಾಯರ್ನ ಜಾಸ್ತಿ ಹೊತ್ತು ನೋಡ್ಬೇಕು ಅನ್ಸಿದ್ರ ಗುರುವಾರ ಮತ್ತ ವೀಕೆಂಡ್ಸ್ ಗಳನ್ನ ಅವಾಯ್ಡ್ ಮಾಡ್ರಿ. ಬೇರೆ ದಿನಗಳನ್ನ ಚೂಸ್ ಮಾಡ್ಕೊಂಡ ದರ್ಶನ ಪಡ್ಕೊಂಡು ಹೋಗ್ರಿ. ಹಂಗ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡ್ರಿ. ಮತ್ತ ಮುಂದಿನ ವಿಡಿಯೋದ ಸಿಗೋನು. ಅಲ್ಲಿ ತನಕ ಬಾಯ್.